ಹಾಯ್ ಹಲೋ ಗೆಳೆಯರೆ. ಸೊ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಜೋಸ್ಪುರ್ ಯೂಟ್ಯೂಬ್ ಚಾನಲ್. ಓಕೆ, ಹೊಸದಾಗಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈಗಾಗಲೇ ಈ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಕಾರಣ ಇಷ್ಟೇ, ಯಾಕಂತಂದರೆ 100% ಬರುವಂಥ ಸ್ಕಾಲರ್ಶಿಪ್ ಆಯಿತಾ, ವಿತ್ ಪ್ರೂಫ್ ಕೂಡ ತೋರಿಸ್ತಾ ಇರ್ತೀನಿ ಯಾವ ವಿಡಿಯೋದಾದರೂ. ಈಗಲೂ ಕೂಡ ನೋಡಿ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಟೂಡೆಂಟ್ದು ಥರ್ಡ್ ಇಯರ್, ಈಗಾಗಲೇ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್, ಈಗ ಥರ್ಡ್ ಇಯರು 6 ಸೆಮ್ ಇದ್ದಾನೆ. ಸೊ ಅಂದರೆ ಈ ಒಂದು 6 ಸೆಮ್ ಇರತಕ್ಕಂಥ ಸ್ಟೂಡೆಂಟ್ಗೆ ಥರ್ಡ್ ಇಯರ್ದು ಈಗಾಗಲೇ ಏನಂತಂದ್ರೆ ಸ್ಕಾಲರ್ಶಿಪ್ ಬಂದಿದೆ. ಓಕೆ, ಸೊ ಬೇಕಾದರೆ ನಿಮ್ಗೆ ಈಗಾಗಲೇ ಬೇಕಾದರೆ ಸ್ಟೂಡೆಂಟ್ದು ಭಾಳ ಸರ್ತಿ ಹೇಳ್ತಾ ಇದ್ದೆ, ಇವು ನಮ್ಮ ಬ್ರದರ್ ಅಂತಂದು. ಸೊ ಹಂಗಾಗಿ ನಿಮ್ಗೆ ಏನು ಮಾಡ್ತಿದ್ದೀನಿ ಅಂತಂದರೆ, ಬೇಕಾದರೆ 2025-26, ಈಗ 2024-25 ಆ್ಯಂಡ್ 23-24 ಇಲ್ಲೇನು ಕಾಣಿಸ್ತಿದೆ, ನೆಕ್ಸ್ಟ್ 3ನೇ ವರ್ಷದ ಇದನ್ನು ಕೂಡ ಏನು ಕಾಣಿಸ್ತಿದೆ, ವಿತ್ ಟ್ರಾನ್ಸಾಕ್ಷನ್ ಐಡಿ ಎಲ್ಲನೂ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ತೋರಿಸ್ಬಾರ್ದು, ಬಟ್ ನಿಮಗೆ ಯೂಟ್ಯೂಬಲ್ಲಿ ನಿಮಗೆ ಫುಲ್ಲು ಆಗಿ ಏನಾಗಲಿ ನಿಮಗೆ ಅಂತಂದರೆ ಇದ್ರ ಮೇಲೆ ಕಂಪ್ಲೀಟಾಗಿ ಬಿಲೀವ್ ಬರಲಿ. ಓಕೆ, ಹಾಗಾಗಿ ಹೇಳ್ತಾ ಇರ್ತೀನಿ. ಸೊ ಅದೇ ರೀತಿ ಬೇಕು, ವ್ಯೂ ಮೇಲೆ ರಿಸಲ್ಟ್ ಚೆಕ್ಔಟ್ ಮಾಡಿ. ಯಾರಾದರೂ ಅಪ್ಲಿಕೇಶನ್ ಹಾಕಿತ್ತಂದರೆ ಒನ್ ಟೈಮ್ ನೀವು ಕೂಡ ಚೆಕ್ ಮಾಡ್ಬೋದು. ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಬಹುದು, ಅಥವಾ ನಿಮ್ಮ ಫೋನ್ ನಂಬರ್ ಇತ್ತಂತಂದರೆ ಇಲ್ಲಿ ಫೋನ್ ನಂಬರ್ ಆರ್ ಇಮೇಲ್ ಐಡಿ ಹಾಕಿಬಿಟ್ರೆ ಸಿಕ್ಬಿಡ್ತದೆ. ಓಕೆ, ಇಲ್ಲಿ ನೋಡಿ ಕರ್ನಾಟಕದ ಸ್ಟೂಡೆಂಟ್ ಎಷ್ಟು ಜನ ಇರ್ತಾರೆ. ನಾವು ಅವಾಗಲೂ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತೀನಿ, ಯಾಕಂದರೆ ನಮ್ಮ ವಿಡಿಯೋ ನೋಡಿಬಿಟ್ಟು ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಕರ್ನಾಟಕ ಸ್ಟೂಡೆಂಟು ಕೂಡ ನಮ್ಮಲ್ಲಿ ಯಾರಾದರೂ ಸ್ವಲ್ಪ ಜನ ಆದರೂ ಸೆಲೆಕ್ಟ್ ಆಗಿರ್ತಾರೆ. ನೋಡಿ ಕರ್ನಾಟಕ ಇಲ್ಲೊಂದು ಇಬ್ಬರು ಇದ್ದಾರೆ. ಸೊ ಹಂಗೆ ಹೋಗ್ತೀನಿ ನಾನು, ಇಲ್ಲೊಬ್ಬರು ಕರ್ನಾಟಕ. ಓಕೆ, ಕರ್ನಾಟಕದವ್ರು ಕೂಡ ಸಾಕಷ್ಟು ಸೆಲೆಕ್ಟ್ ಆಗಿದ್ದಾರೆ. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಬೇರೆ ಮಹಾರಾಷ್ಟ್ರದವ್ರು ಅಂತೂ ಭಾಳಷ್ಟು ಇದ್ದಾರೆ. ಸೊ ಬೇರೆ ಸ್ಟೇಟ್ ಅವ್ರಿಗೆ ಯಾಕೆ ಬಿಟ್ಟು ಕೊಡ್ತೀರಾ? ನಮ್ಮ ಕರ್ನಾಟಕದ ಸ್ಟೂಡೆಂಟ್ ನೀವು ಯಾಕೆ ಮಿಸ್ ಮಾಡ್ಕೊತೀರಿ ಇದನ್ನೆಲ್ಲ? ಓಕೆ, ಇಲ್ಲಿ ನೋಡಿ, ಇಲ್ಲಿ ಕೂಡ ಕರ್ನಾಟಕ. ಮಹಾರಾಷ್ಟ್ರ ಸ್ಟೂಡೆಂಟ್ ನೋಡಿರಿ, ಈ ಒಂದು ಅಪ್ಲಿಕೇಶನ್ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಯಾಕಂದರೆ ಅವರಿಗೆ ಗೊತ್ತು, ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ ಬಂದರೆ ನಮ್ಮದು ಲೈಫೇ ಚೇಂಜ್ ಮಾಡ್ಬೋದು. ಸದ್ಯಕ್ಕೆ ಈಗಿರ್ತಕ್ಕಂಥ ಸಿಚುವೇಶನ್, ಲೈಫ್ ಅಂದರೆ ಲೈಫ್ ಸ್ಟೈಲ್ಸ್. ಓಕೆ, ನೋಡಿ ಕರ್ನಾಟಕದ ಸ್ಟೂಡೆಂಟ್ ಕೂಡ ಭಾಳಷ್ಟು ಕಾಣಿಸ್ತಿದ್ದಾರೆ, ಅಲ್ಲಿ ಕಾಣಿಸ್ತಿದ್ದಾರೆ, ಇಲ್ಲ ಅಂತಲ್ಲ. ಸೊ ಇದರಲ್ಲಿ ನೀವು ಏನಾದರೂ ಸೆಲೆಕ್ಷನ್ ಆಗಿರುತ್ತೆ ಅಂದರೆ ನಿಮಗೆ ಕಂಗ್ರ್ಯಾಚುಲೇಷನ್, ಯಾಕಂದರೆ ಬಿಗ್ ಅಮೌಂಟ್ ಆಯಿತಾ. ನಿಮ್ಗೆ ಏನಾದರೂ 1,000-2,000 ಬರ್ತಕ್ಕಂಥ ಅಮೌಂಟ್ ಅಲ್ಲ. ಇಲ್ಲಿ ನೋಡಿ ಭಾಳ ಸ್ಟೂಡೆಂಟು ಕೂಡ ಕರ್ನಾಟಕದವರು ಸೆಲೆಕ್ಟ್ ಆಗಿದ್ದಾರೆ. ಇದು ಖುಷಿ ವಿಚಾರ ನನಗೆ ಈ ಸರ್ತಿ ಮಾತ್ರ. ಯಾಕಂದರೆ ಹೋದ ವರ್ಷ ನನಗೆ ಎಲ್ಲೋ ಒಂದು ಸಿಗ್ತಿತ್ತು, ಒಂದು 20ರಲ್ಲಿ ಒಂದು ಸಿಗ್ತಿತ್ತು, ಬಟ್ ಈ ಸರ್ತಿ 10 ನೋಡೋಷ್ಟರಲ್ಲಿ ಒಂದು 2-3 ಸಿಗ್ತಾ ಇದ್ದಾರೆ ನೋಡಿ. ಸೊ ಖುಷಿ ಆಗ್ತಿದ್ದಪ್ಪ ಭಾಳ ನನಗಂತರೂ. ಸೊ ಏನೇ ಆಗಲಿ, HDFC ಸ್ಕಾಲರ್ಶಿಪ್ಪು ನಿಮ್ಗೆ ಭಾಳಷ್ಟು ಹೇಳ್ತಾ ಇರ್ತೀನಿ, HDFC ಸ್ಕಾಲರ್ಶಿಪ್ ಬಿಡಬೇಡ್ರಿ, ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಹಾಕೋಕ್ಕೆ ಇದೇನು ಭಾಳಷ್ಟು ಏನು ದೊಡ್ಡ ಕೆಲಸ ಏನಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಓಕೆ, ಈಗ ಯಾರ್ದು ಹೇಳ್ಬೇಕಂದ್ರೆ UG ಸ್ಟೂಡೆಂಟ್ ತೊಗೊತೀನಿ ನಾನು. ಯಾರ್ದಾದ್ರು ಈಗ UG ಸ್ಟೂಡೆಂಟ್ ತೊಗೊಂಡು ಹೇಳೋದಂತಂದರೆ, UG ಅಂತಂದರೆ ಮೀನ್ಸ್ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ತೊಗೊಂಡು ಹೇಳ್ತಾರೆ. ರೀಡ್ ಮೋರ್ ಎಲಿಜಿಬಿಲಿಟಿ ಏನಿರಬೇಕು ನಿಮಗೆ ಅಂತಂದರೆ, ಜಸ್ಟ್ ರೀಡ್ ಮೋರ್ ಕ್ಲಿಕ್ ಮಾಡ್ಕೊಂಡ್ರೆ ಎಲಿಜಿಬಿಲಿಟಿ ಏನಿರ್ತದ ನಿಮಗೆ, ನಾರ್ಮಲ್ ಡಿಗ್ರಿ BA BCom BSc ಏನಾದರೂ ಮಾಡ್ತಾರೆ ರೀ, ಅಥವಾ ನೀವು ಏನಾದರೂ BTech ಅಥವಾ MBBS LLB ನೋಡಿ, ಆರ್ಕಿಟೆಕ್ಚರು ನರ್ಸಿಂಗ್ ಏನಾದರೂ ಮಾಡ್ತಾರೆ ನೀವು ಆಯಿತಾ. ನೀವು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಆ್ಯಂಡ್ ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಷ್ಟೇ 55% ಇರಬೇಕು. ಆ್ಯಂಡ್ ಇನ್ಕಮ್ ಬಂದುಬಿಟ್ಟು 2.5 lakhs ಇರಬೇಕು ನಿಮ್ಮದು ಆ್ಯನ್ಯುವಲ್ ಇನ್ಕಮ್ಮು. ಇಷ್ಟಿದ್ರೆ ಆಲ್ಮೋಸ್ಟ್ ನಿಮ್ಗೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಸೊ ಪ್ರಿಫರೆನ್ಸ್ ಎಲ್ಲನೂ ಕೂಡ ಯಾರು ಕ್ರೈಸಸ್ ಇರ್ತದೋ, ಮನೆ ಕಷ್ಟ ಇರ್ತದೆ, ಆ್ಯಂಡ್ ಎಕನಾಮಿಕ್ ವೀಕೆನ್ಸ್ ಸೆಕ್ಷನ್ ಇರ್ತದೆ, ಅವರಿಗೆ ಕೊಡ್ತಾರೆ ಅಂತ ಹೇಳಿದಾರೆ. ಬಟ್ ನಿಮ್ಮ ಪರ್ಸೆಂಟೇಜ್ ಆಟೋಮೆಟಿಕ್ಲಿ ಚೆನ್ನಾಗಿದ್ದರೆ ಬಂದೇ ಬರ್ತದೆ. ಆ್ಯಂಡ್ 2.5 lakh ಇನ್ಕಮ್ ಕಡಿಮೆ ಇರಬೇಕು, ಪರ್ಸೆಂಟೇಜ್ 55 ಮೇಲೆ ಅಂತ ಹೇಳಿದಾರೆ. ಆ್ಯಂಡ್ ಬೆನಿಫಿಟ್ಸ್ ನೋಡಿ ಹೇಳ್ದಂಗೆ, ನಾರ್ಮಲ್ ಡಿಗ್ರಿ ಏನೋ ಸ್ಟೂಡೆಂಟ್ ಇತ್ತಂದ್ರೆ ನಿಮಗೆ 30,000 ರೂಪಾಯಿ, ಆ್ಯಂಡ್ ಪ್ರೊಫೆಷನಲ್ ಡಿಗ್ರಿ ಮಾಡಿದ್ರೆ 50,000 ರೂಪಾಯಿ. ಈಗ ಒಂದು ಸ್ಟೂಡೆಂಟು ಥರ್ಡ್ ಇಯರ್ ಇಂಜಿನಿಯರ್ ಸ್ಟೂಡೆಂಟು ಕಂಪ್ಯೂಟರ್ ಸೈನ್ಸ್ ಮಾಡಿದಾನೆ. ಸೊ ಹಂಗಾಗಿ 50,000 ಬರ್ತದೆ. ನೀವು ನಾರ್ಮಲ್ ಡಿಗ್ರಿ ಆಗಿತ್ತಂದರೆ BA BCom BSc ಇದ್ದರೆ 30,000 ಬರ್ತೀರಿ. ಓಕೆ, ಬೇರೆ ಪ್ರೊಫೆಷನಲ್ ಕೋರ್ಸ್ ಏನೇ ಮಾಡ್ತೀರಿ 50,000 ರೂಪಾಯಿ. ಸೆಲೆಕ್ಷನ್ ಆದರೆ ಮಾತ್ರ ಹೇಳ್ತದೆ. ಅಪ್ಲಿಕೇಶನ್ ಹಾಕೋದು ಸಿಂಪಲ್ ಇದೆ. ಬರೀ ಫಸ್ಟ್ ಹಿಡಿದಲ್ಲಿ ಏನು ಕಾಣ್ತದೆ, ಡಾಕ್ಯುಮೆಂಟು, ಫೋಟೋ ಆ್ಯಂಡ್ ಮಾರ್ಕ್ ಶೀಟು, ಆಧಾರ್ ಕಾರ್ಡು ಆ್ಯಂಡ್ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಆಗಿರ್ತಕ್ಕಂಥದ್ದು. ಮತ್ತು ಅಪ್ಲಿಕೇಶನ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗ್ತದೆ, ಇನ್ಕಮ್ ಪ್ರೂಫು. ಆ್ಯಂಡ್ ಅದೇ ರೀತಿಯಾಗಿ ಈ ಫ್ಯಾಮಿಲಿ ಕ್ರೈಸಸ್ ಏನಾದರೂ ಇದ್ದರೆ ಅಪ್ಲಿಕೇಬಲ್ ಹಾಕಬೇಕು. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಬಡ್ಡಿ ಫಸ್ಟ್ ಹಿಡಿದಲ್ಲ ಪದೇ ಹೇಳ್ತಾ ಇರ್ತೀನಿ. ಏನು ಮಾಡಿರಿ, ಅಪ್ಲಿಕೇಂತ ಮುಂಚೆಕ್ಕೆ ಮೊದಲು ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಷ್ಟೆಲ್ಲ ಸಿಕ್ಕಾಪಟ್ಟೆ ಕಾಣಿಸ್ತಿದೆ. ಇದರೆಲ್ಲಾದರೂ ಒಂತಾಗ ಅಪ್ಲೈ ನೋವು ಅಂತ ಇರ್ತದೆ. ಓಕೆ, ಅಪ್ಲೈ ನೋವು ಅಂತ ಇರ್ತದೆ, ಅದ್ರ ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡ್ಕೊಳ್ಳೋಂತೆ. ಓಕೆ, ಈ ಸದ್ಯಕ್ಕೆ ಏನಾಗಿದೆ ನಾನು ಹೇಳ್ತಾ ಇರ್ತೀನಿ, ಅಪ್ಲಿಕೇಶನ್ ಕ್ಲೋಸ್ಡ್ ಅಂತ ಇದೆ. ಓಕೆ, ಅಂದರೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಅಪ್ಲಿಕೇಶನ್ ಕ್ಲೋಸ್ ಅಂತಂದರೆ ಇದು ವಾಪಸ್ಸು ನಿಮಗೆ ಓಪನ್ ಮಾಡ್ತಾರೆ, ಇಲ್ಲಂತಲ್ಲ. ಸದ್ಯಕ್ಕೆ ಇದೆ ಅಂದರೆ ಕ್ಲೋಸ್ ಇದೆ ಆಯಿತಾ. ಇದು ಬರ್ತಾಯಿದೆ, ಇನ್ನೂ ಸ್ವಲ್ಪ ತಿಂಗಳಲ್ಲಿ ಬಿಟ್ಟರೆ ಮತ್ತೆ ಬರ್ತದೆ. ಅಪ್ಲಿಕೇಶನ್ ಓಪನ್ ಮಾಡ್ತಾರೆ, ಆವಾಗ ಅಪ್ಲಿಕೇಶನ್ ಬಿಟ್ಟಾಗ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ರಿ ಆಯಿತಾ. ಈ ಒಂದು ಸ್ಟೂಡೆಂಟ್ಗೆ ಬಂದಿತ್ತು, ವಿತ್ ಪ್ರೂಫ್ ಕೂಡ ತೋರಿಸ್ತಿದ್ದೀನಿ, ಬಂದಿದೆ ಆಯಿತಾ. ನಿಮ್ಗೆ ಎಷ್ಟು ಹೇಳಬೇಕು, ನಮ್ಮ ಬ್ರದರ್ ಆಯಿತಾ, ಸ್ವಂತ ಬ್ರದರ್ಗೆ ಬಂದಿರೋದು ಆಯಿತಾ. ಇದು ಥರ್ಡ್ ಇಯರು, ಈಗ ಸದ್ಯಕ್ಕೆ 6 ಸೆಮ್ ಇದ್ದಾನೆ. ಸೊ ಫಸ್ಟ್ ಇಯರು, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಕೂಡ ಬಂದಿದೆ. ಸೊ ಮಿಸ್ ಮಾಡ್ಕೊಳ್ಕೊಬೇಡ್ರಿ. HDFC ಮಾತ್ರ ಇಂಪಾರ್ಟೆಂಟ್, ಬಡ್ಡಿ ಫಸ್ಟ್ ಹಿಡಿದಲ್ಲಿ. ಅದೇ ರೀತಿ ಬೇರೆ ಇದ್ದಾವೆ. SBI ಕಾಣಿಸ್ತದೆ ನಿಮಗೆ, ಟಾಟಾ ಸಿಗ್ತದೆ, ಆ್ಯಂಡ್ ಇನ್ನಿತರ ಬೇರೆ ಸಿಗ್ತವೆ. ಎಲ್ಲನೂ ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆಗೆ HDFCನೂ ಕೂಡ ಇಂಪಾರ್ಟೆಂಟ್. ಓಕೆ, ಸರಿ ಕಣ್ರೋ. ಇದೇ ರೀತಿಯಾಗಿ ಏನಾದರೂ ಬಂದಾಗ, ಅಪ್ಡೇಟ್ ಬಂದಾಗ ನೋಡಿ, ರಿಸಲ್ಟ್ ಬಂದಾಗ ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ಹಂಗಾಗಿ ರಿಸಲ್ಟ್ ಬಂದಾಗ ಕೂಡ ಚೆಕ್ಔಟ್ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟು ಏನು ಮಾಡ್ಬೋದು, ಚೆಕ್ ರಿಸಲ್ಟ್ ಅಂತ ಇರ್ತದೆ. ಸೊ ಆರಾಮ್ಸೆ ಚೆಕ್ಔಟ್ ಮಾಡ್ಕೊಬಂದು ಅವಾರ್ಡೆಡ್ ಸ್ಕಾಲರ್ಶಿಪ್ ಏನಾದರೂ ಬಂದಿದ್ದರೆ ನಿಮಗೆ. ಓಕೆ, ಸ್ಕಾಲರ್ಶಿಪ್ ಚೆಕ್ಔಟ್ ಮಾಡ್ಕೋಬೋದು. ನೋಡಿ, ಈ ಒಂದು ಸ್ಟೂಡೆಂಟ್ದು ಚೆಕ್ಔಟ್ ಮಾಡಿ ತೋರಿಸಿದ್ದೀನಿ, ನಿಮಗೂ ಕೂಡ ಬಂದಿರ್ತದೆ, ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಸರಿ, ಥ್ಯಾಂಕ್ ಯು, ಬಾಯ್.